ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮುಗುಂಬೆ ಫ್ಯಾಷನ್. ಇವತ್ತಿನ ವಿಡಿಯೋದಲ್ಲಿ ಒಂದು ಹೊಸದು ಡಿಸೈನ್ನ ಎಂಬ್ರಾಯ್ಡ್ರಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಹೇಳಬೇಕು ಅಂದರೆ ಗ್ರ್ಯಾಂಡ್ ವರ್ಕ್ ಇದೆ. ಇದು ಕೂಡ ಸ್ಯಾರಿ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಒಂಥರ ಪರ್ಪಲ್ ಶೇಡ್ ಬ್ಲೌಸ್ ಬಂದಿದೆ, ಸ್ಕೈ ಬ್ಲೂ ಸ್ಯಾರಿ ಬಂದಿದೆ. ತುಂಬ ಅಂದರೆ ಕಾಂಬಿನೇಷನ್ ಕಾಂಟ್ರಾಸ್ಟ್ ತುಂಬಾ ಚೆನ್ನಾಗಿದೆ. ಸೊ ಇದಕ್ಕೆ ಗ್ರ್ಯಾಂಡ್ ವರ್ಕೇ ಹೇಳಿದರು, ಫ್ಲವರ್ ಟೈಪ್ ಬರುತ್ತೆ. ಅದಕ್ಕೋಸ್ಕರ ಓಕೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಬ್ಯಾಕ್ ಸೈಡ್ ಆಲ್ರೆಡಿ ಮಾಡಾಗಿದೆ, ಫ್ರಂಟ್ ಸೈಡ್ ಮಾಡ್ತಾ ಇರೋದು ಈಗ ನಾನು. ಅದಕ್ಕೆ ಕರ್ವ್ ಶೇಪ್ ಕೂಡ ಎಕ್ಸ್ಟ್ರಾ ಥರ ಬಂದಿತ್ತು. ನಾನಲ್ಲಿ ಟೇಪ್ ಇಟ್ಕೊಂಡು ಮೆಜರ್ಮೆಂಟ್ ಹಾಕ್ಕೊಂಡು ಫ್ಲವರ್ ಹಾಕೊತಾ ಇದ್ದೀನಿ ಫ್ರೆಂಡ್ಸ್. ಅಂದರೆ 1 ಇಂಚು 1.5 ಇಂಚ್ಗೂ ಒಂದು ಫ್ಲವರ್ ಬರೋ ಥರ ನಾವು ಮೆಜರ್ಮೆಂಟ್ ಹಾಕ್ಕೊಂಡಾಗ ಅದ್ರ ಮಧ್ಯದಲ್ಲಿ ಲೀವ್ಸ್ ಡಿಸೈನ್, ಏನು ಡಿಸೈನ್ ಬೇಕಾದ್ರೂ ಕೂಡ ಹಾಕ್ಬೋದು. ಫಸ್ಟ್ ನಾನು ಗೋಲ್ಡನ್ ಕಲರ್ ಜರಿ ಥ್ರೆಡ್ಡಲ್ಲಿ 4ನೇ ನಂಬರು ಫ್ರೆಂಡ್ಸ್, ನಾನು ಯಾವಾಗಲೂ ಕೂಡ ಅಷ್ಟೇ ಗೋಲ್ಡನ್ ಕಲರ್ ಜರಿ ಥ್ರೆಡ್ಡು ಅಥವಾ ಬಾಲ್ ಚೈನ್, ಸ್ಟೋನ್ ಚೈನ್ ಹಾಕುವಾಗ 4ನೇ ನಂಬರಲ್ಲಿ ಸ್ಟಾಪ್ ಮಾಡಿಕೊಂಡ್ರೆ ನಾನು ವರ್ಕ್ ಮಾಡೋದು. ಇದರಲ್ಲಿ ಬಾಲ್ ಚೈನು, ಇದ್ರ ಸ್ಟೋನ್ ಚೈನ್ನ ನಾನು ಯೂಸ್ ಮಾಡ್ತಾ ಇಲ್ಲ. ಜಸ್ಟ್ ವರ್ಕೇ ಗ್ರ್ಯಾಂಡ್ ಇರೋದ್ರಿಂದ ಅದನ್ನು ಯೂಸ್ ಮಾಡಿದ್ರೆ ಇನ್ನೂ ತುಂಬ ಗ್ರ್ಯಾಂಡ್ ಆಗಿಬಿಡುತ್ತೆ ಅಂತ, ಸಿಂಪಲ್ ಆ್ಯಂಡ್ ಯೂನಿಕ್ ಆಗಿ ಕಾಣಬೇಕು ಅನ್ನೋದಕ್ಕೋಸ್ಕರ ಹೀಗೆ ಮಾಡ್ತಾ ಇದ್ದೀನಿ. ನೋಡಿ, ಫ್ರಂಟ್ ಬಂದು ಅಂದರೆ ಜರಿ ಥ್ರೆಡ್ನ ಹಾಕಿ ಆಮೇಲೆ ಸ್ಕೈ ಬ್ಲೂ ಇರೋದ್ರಿಂದ ಸ್ಯಾರಿದು ಆ ಕಲರ್ ಥ್ರೆಡ್ಡಲ್ಲಿ ನಾನು ಫ್ಲವರ್ನ ಹಾಕೊಂಬರ್ತಾ ಇದ್ದೀನಿ. ನೀಟಾಗಿ 6 ಲೀಫ್ ಬರೋ ಥರ, 6 ಎಲೆ ಬರೋ ದಳಗಳು ಬರೋ ಥರ ಫ್ಲವರ್ನ ಹಾಕ್ತಾ ಇದ್ದೀನಿ. ಇವಾಗ ನೀವೇ ನೋಡ್ತಾ ಇರ್ಬೋದು. ಫ್ಲವರ್ ಎಲ್ಲ ಹಾಕುವಾಗ ನಾನು ನಂಬರ್ನೆಲ್ಲ ನಿಲ್ಲಿಸ್ಕೊಳಕ್ಕಾಗಲ್ಲ, ಲೂಸಲ್ಲೇ ಇಟ್ಕೊಬೇಕಾಗುತ್ತೆ ಯಾವತ್ತೂ ಅಷ್ಟೇ ಫ್ರೆಂಡ್ಸ್. ಅಂದರೆ ನಾವು 1 ಲೈನ್ ಹಾಕುವಾಗ ಬೇಕಾದರೆ ನಂಬರ್ನ ನಿಲ್ಲಿಸ್ಕೊಬೋದು, ಬ್ರೇಕ್ ಲಿಫ್ಟಿಂಗ್ನ. ಇಲ್ಲ ಅಂದಾಗ ಮಾತ್ರ ನಾವು ಲೂಸ್ ಬಿಟ್ಕೊಂಡೇ ಲೀಫ್ ಹಾಕುವಾಗ, ಫ್ಲವರ್ ಹಾಕುವಾಗ ಯಾವಾಗಲೂ ಅಷ್ಟೇ ಅದನ್ನು ಲೂಸ್ ಇಟ್ಕೊಂಡೇ ನಾವು ಮಾಡ್ಕೊಬೇಕಾಗುತ್ತೆ ಫ್ಲವರ್ನ. ಇವಾಗ ನೋಡಿ, ಫ್ಲವರ್ನ ಹಾಕೋತಾ ಇದ್ದೀನಿ. ಇದ್ರದ್ದು ರೆಡಿ ಆಗಿರೋವಂಥ ಬ್ಲೌಸ್ದು ಕೂಡ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಅಂದರೆ ಡಿಸೈನ್ ಬ್ಲೌಸ್ಗಳನ್ನ ತಿಳಿಸೋ ಅಂಥ ವಿಡಿಯೋ ಮಾಡಿದ್ದೀನಿ. ಯಾರ್ಯಾರು ಆ ವಿಡಿಯೋನ ನೋಡಿಲ್ಲ ಹೋಗಿ ನನ್ನ ಚಾನಲಲ್ಲಿ ಚೆಕ್ ಮಾಡಿ, ಆ ವಿಡಿಯೋ ಸಿಗುತ್ತೆ. ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಇದಂತೂ ಬ್ಲೌಸ್ ಅಂತೂ ಡಿಸೈನ್ ಆಗಿರ್ಬೋದು, ಬ್ಲೌಸ್ ನಾನು ಸ್ಟಿಚ್ ಮಾಡಿಕೊಟ್ಮೇಲೆ ಅವ್ರು ಹಾಕ್ಕೊಂಡಿದ್ದಾಗ್ಬೋದು ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಅವರು ಕೂಡ ತುಂಬ ಇಷ್ಟಪಟ್ಟರು, ವರ್ಕು ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಫಸ್ಟೆಲ್ಲ ಕಲಿಯುವಾಗ ಸಿಂಪಲ್ ವರ್ಕಲ್ಲಿ ಸ್ಟಾರ್ಟ್ ಮಾಡಿದ್ದು ನಾನು ಕೂಡ. ಇವಾಗ ಬರ್ತಾ ಬರ್ತಾ ಗ್ರ್ಯಾಂಡ್ ಆಗಿ ಡಿಸೈನ್ನ ಕೂಡ ನಾನು ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರ್ತಾ ಇದೆ. ನನಗೆ ತುಂಬ ಖುಷಿ ಆಗುತ್ತೆ. ಫಿನಿಶಿಂಗ್ ಅನ್ನೋದು ಅಷ್ಟು ನೀಟಾಗಿ, ಅಷ್ಟು ಚೆನ್ನಾಗಿ ಬರ್ತಾ ಇದೆ. ಏನಂದರೆ ಫ್ರೆಂಡ್ಸ್, ಇದಕ್ಕಿದ್ದಂಗೆ ಒಂದೊಂದ್ಸಲ ತುಂಬಾ ಚೆನ್ನಾಗಿ ಬರುತ್ತೆ ಥ್ರೆಡ್ಡು ಕರೆಕ್ಟಾಗಿದ್ದರೆ. ಇಲ್ಲಾಂದರೆ ಈ ಸಿಲ್ಕ್ ಥ್ರೆಡ್ ಹಾಕಿದಾಗ ಮಾತ್ರ, ಬೇರೆ ಜರಿ ಥ್ರೆಡಲ್ಲಿ ಯಾವುದೇ ಕಾರಣಕ್ಕೂ ಥ್ರೆಡ್ ಕಟ್ ಆಗಲ್ಲ. ಈ ಸಿಲ್ಕ್ ಥ್ರೆಡ್ ಹಾಕಿದಾಗ ಮಾತ್ರ ಇದಕ್ಕಿದ್ದಂಗೆ ಥ್ರೆಡ್ ಕಟ್ ಆಗುತ್ತೆ. ಒಂದೊಂದ್ಸಲ ಯಾಕೆ ಅನ್ನೋದೇ ಗೊತ್ತಿಲ್ಲ. ಅದು ಥ್ರೆಡ್ ಚೆನ್ನಾಗಿಲ್ಲದೆ ಇರೋ ಪ್ರಾಬ್ಲಮ್ ಕೂಡ ಆಗಿರ್ಬೋದು. ನಾನು ಯೂಶ್ವಲಿ ಪ್ರತಿ ಸಲ ಹೇಳುವಾಗೆ ಬುಲೆಟ್ ಥ್ರೆಡ್ಡನ್ನೇ ಯೂಸ್ ಮಾಡಿದ್ರೆ ಚೆಂದ. ಬಟ್ ನಮ್ಮೂರ ಸೈಡ್ ಆ ಬುಲೆಟ್ ಥ್ರೆಡ್ ಸಿಗಲ್ಲ. ಪ್ರತಿಯೊಂದು ಇವಾಗ ಸ್ಯಾರಿ ಕಾಂಬಿನೇಷನ್ಗೆ ನಾನು ಪ್ರತಿ ಸಲ ಸಿಟಿಗೆ ಹೋಗೋಕ್ಕಾಗಲ್ಲ. ಅದರಿಂದ ನಾನು ನಮ್ಮ ಮನೆ ಹತ್ರ ಇರೋ ಶಾಪಲ್ಲೇ ನಾನು ಯಾವ ಥ್ರೆಡ್ ಸ್ಕೈ ಅಂತ ಸಿಗುತ್ತೆ ಫ್ರೆಂಡ್, SKY ಸ್ಕೈ ಅಂತ ಸಿಗುತ್ತೆ, ಆ ಸಿಲ್ಕ್ ಥ್ರೆಡ್ನೇ ನಾನು ಯೂಸ್ ಮಾಡ್ತೀನಿ. ಅದರಲ್ಲೇ ಕೆಲವೊಂದು ಸಲ ಅಷ್ಟು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಫಿನಿಶಿಂಗು. ಥ್ರೆಡ್ ಕೂಡ ಕಟ್ಟಾಗಲ್ಲ, ಏನೂ ಕಟ್ಟಾಗಲ್ಲ, ಅಷ್ಟು ನೀಟಾಗಿ ಬರುತ್ತೆ. ಬಟ್ ಕೆಲವೊಂದು ಸಲ ಪದೇ ಪದೇ ಥ್ರೆಡ್ ಕಟ್ ಆಗ್ತಾ ಇರುತ್ತೆ. ಏನಕ್ಕೆ ಆ ಥರ ಆಗುತ್ತೆ ಅಂತ ಗೊತ್ತಿಲ್ಲ. ನಾನು ನೋಡಿ ಇದು ಡಿಸೈನ್ನ ನಾನು ಯಾವುದೇ ಟ್ರೇಸ್ ಔಟ್ ಮಾಡ್ಕೊಂಡಿಲ್ಲ. ಜಸ್ಟ್ ವೈಟ್ ಪೆನ್ಸಿಲಲ್ಲಿ ನಾನೇ ಮಾರ್ಕಿಂಗ್ನ ಮಾಡ್ಕೊತಾ ಇದ್ದೀನಿ. ಎಲ್ಲೆಲ್ಲಿ ಯಾವ ಲೀಫ್ ಬರಬೇಕು, ಗೋಲ್ಡನ್ ಲೀಫ್ ಎಲ್ಲಿಗೆ ಬರಬೇಕು, ಮತ್ತು ಈ ಸ್ಕೈ ಬ್ಲೂ ಕಲರ್ದು ಲೀಫ್ ಎಲ್ಲಿಗೆ ಬರಬೇಕು ಅನ್ನೋದನ್ನ ನಾನೇ ಒಂದು ಮಾರ್ಕ್ ಹಾಕ್ಕೊಂಡು ಸ್ಕೈ ಬ್ಲೂ ಕಲರ್ದು ಬರೋ ಜಾಗದಲ್ಲಿ ಇವಾಗಲೇ ಫಸ್ಟೇ ನಾನು ಅದರದ್ದು ಹೊಲ್ಕೊಂಡ್ಬಿಡ್ತಾ ಇದ್ದೀನಿ, ಲೀಫ್ ಥರ ಹಾಕೊಂಡ್ಬಿಡ್ತಾ ಇದ್ದೀನಿ. ಆಮೇಲೆ ಮತ್ತೆ ನಾನು ಗೋಲ್ಡನ್ ಜರಿನಲ್ಲಿ ಲೀಫ್ದು ವರ್ಕ್ ಮಾಡ್ತೀನಿ. ನೀವು ಕೂಡ ಫ್ರೆಂಡ್ಸ್ ಯಾರ್ಯಾರು ಕಲಿತಾ ಇದ್ದೀರಾ ಬಿಗಿನರ್ಸ್, ಸ್ಟಾರ್ಟಿಂಗ್ ಕಲಿತಾ ಬಂದರೆ ನೀವು ಆಮೇಲೆ ಗ್ರ್ಯಾಂಡಾಗಿ ವರ್ಕ್ಗಳನ್ನ ಮಾಡ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ ಗ್ರ್ಯಾಂಡ್ ವರ್ಕ್ ಎಲ್ಲ. ಫಿನಿಶಿಂಗು ನಾವು ಏನಂದರೆ ಡೈಲಿ ಪ್ರಾಕ್ಟೀಸ್ ಇರಬೇಕು. ನೀವು ಒಂದಿನ ಹಾಕಿ ಒಂದಿನ ಸುಮ್ಮನೆ ಕೂತ್ಬಿಡೋದಲ್ಲ. ನಾವು ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡ್ಕೊಂಡು ಶ್ರದ್ಧೆ ಇಟ್ಕೊಂಡು ಮಾಡ್ತಾಯಿದ್ರೆ ನಾವು ಡೈಲಿ ಮಾಡೋದ್ರಿಂದ
ಫಿನಿಶಿಂಗ್ ನಮಗೂ ಕೈ ಸೆಟ್ ಆಗುತ್ತೆ. ರಿಂಗ್ ತಿರುಗಿಸೋದಾಗಿರ್ಬೋದು, ಎಲ್ಲ ಪ್ರತಿಯೊಂದು ನಮ್ಮ ಕೈ ಸೆಟ್ ಆದಮೇಲೆ ಯಾವುದೇ ಡಿಸೈನ್ ಕೂಡ ನೀರು ಕುಡ್ದಂಗೆ ಮಾಡ್ಬೋದು. ನೋಡಿ, ಸ್ಕೈ ಬ್ಲೂ ಕಲರ್ದಾಯಿತು. ಇವಾಗ ಮತ್ತೆ ನಾನು ಗೋಲ್ಡನ್ ಕಲರ್ ಜರಿ ಥ್ರೆಡ್ನೇ ಹಾಕ್ಕೊಂಡು ಅದರಲ್ಲಿ ನಾನು ಲೀಫ್ ಡಿಸೈನು ಮತ್ತು ಅದು ಸ್ವಲ್ಪ ಎಲೆ ಥರ ಎಲ್ಲ ಕೊಟ್ಟಿದ್ದೆ, ಅದನ್ನು ಮಾಡ್ತಾಯಿದ್ದೀನಿ. ಹಾಗೆ ಆ ಫ್ಲವರ್ ಮಾಡಿದ್ದೀನಲ್ಲ, ಸ್ಕೈ ಬ್ಲೂ ಕಲರ್ದು ಫ್ಲವರು, ಆ ಫ್ಲವರ್ಗೂ ಕೂಡ ನಾನು ಗೋಲ್ಡನ್ ಕಲರ್ ಜರಿ ಥ್ರೆಡ್ಡಲ್ಲೇ ಔಟ್ಲೈನ್ ಕೊಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಬಂತು ಫ್ರೆಂಡ್ಸ್ ಡಿಸೈನ್ ಅಂತೂ. ಈ ಡಿಸೈನ್ ನಿಮ್ಗೆ ಇಷ್ಟ ಆದರೆ ಬೇಕಾದರೆ ಸ್ಕ್ರೀನ್ಶಾಟ್ ತೊಗೊಂಡು ನಿಮ್ಮ ಏರಿಯಾಗಳಲ್ಲಿ ಯಾರ ಕೈಲಿ ಬ್ಲೌಸ್ ಸ್ಟಿಚ್ ಮಾಡಿಸ್ತೀರಾ ಅವ್ರ ಕೈಲಿ ಈ ಡಿಸೈನ್ನ ನೀವು ಕೂಡ ಸ್ಟಿಚ್ ಮಾಡಿಸ್ಕೋಬೋದು. ನಾನಿವಾಗ ಈ ಡಿಸೈನ್ ಇವ್ರಿಗೆ ಮಾಡಿಕೊಟ್ಟಾದ್ಮೇಲೆ ಇನ್ನೂ ಇಬ್ಬರು ಕೂಡ ಕೇಳಿದ್ದಾರೆ, ನಮಗೂ ಇದೇ ಥರ ಡಿಸೈನ್ ಬೇಕು ಮಾಡಿಕೊಡಿ ಅಂತ. ಖಂಡಿತ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ. ಬಟ್ ಏನಂದರೆ ನನಗೆ ಯಾರು ವರ್ಕರ್ಸ್ ಇಲ್ಲ, ನಾನು ಒಬ್ಬಳೇ ಮಾಡೋದ್ರಿಂದ ಈ ವರ್ಕು, ಎಂಬ್ರಾಯ್ಡ್ರಿ ವರ್ಕು ಮತ್ತು ಬ್ಲೌಸ್ ಸ್ಟಿಚ್ಚಿಂಗು ಎಲ್ಲ ಸ್ವಲ್ಪ ತುಂಬ ಕಷ್ಟನೇ ಆಗ್ತಾಯಿದೆ. ನೋಡ್ತಾ ಇದ್ದೀನಿ ಯಾರು ತುಂಬ ಅಂದರೆ ಚೆನ್ನಾಗಿ ಹೊಲಿಯೋ ಅಂಥವ್ರು ಯಾರು ಸಿಕ್ಕಿದ್ರೆ ನಮ್ಮ ಊರಲ್ಲಿ ವರ್ಕರ್ಸ್ನ ಇಟ್ಕೊಳ್ಳೋಣ ಅಂತ ಅಂದ್ಕೊತಾ ಇದ್ದೀನಿ. ಬಟ್ ನಿಮಗೆ ಗೊತ್ತಲ್ವ ಫ್ರೆಂಡ್ಸ್, ಈಗಿನ ಕಾಲದಲ್ಲಿ ಕೆಲಸ ಕಲಿಯೋ ತನಕ ಇರ್ತಾರೆ, ನಮಗೆ ಕಷ್ಟ ಕಾಲದಲ್ಲಿ ಅನ್ನೋ ಥರ ಇರಲ್ಲ ಅವರು. ಅವ್ರ ಕೆಲಸ ಕಲ್ತ್ಕೊಳ್ಳೋ ತನಕ ಇರ್ತಾರೆ. ಅದಾದಮೇಲೆ ನಮಗೇನೆ ಜೊಲ್ಲೆಹಣ್ಣು ತಿನ್ನಿಸಿ ಅವ್ರ ಪಾಡಿಗೆ ಅವರು ಹೋಗ್ತಾ ಇರ್ತಾರೆ. ಹಂಗಾದ್ರೆ ನಮಗೆ ಕಷ್ಟ ಆಗುತ್ತೆ. ಬಂದ ಮೇಲೆ ಒಂದು ಸ್ವಲ್ಪ ದಿನನಾದ್ರು ಪರ್ಮನೆಂಟಾಗಿ ನಮ್ಮ ಹತ್ರನೇ ವರ್ಕ್ ಮಾಡೋ ಥರ ಇದ್ದರೆ ಒಳ್ಳೆಯದು. ಇಲ್ಲ ಅಂದರೆ ಸುಮ್ಮನೆ ಒಂದು 4 ದಿನ ಮಾಡಿ ಏನೋ ಕೆಲಸ ನೋಡ್ಕೊಳ್ಳೋ ತನಕ ನೋಡಿಕೊಂಡು ಹೊರಟೋಗ್ಬಿಟ್ರೆ ಆಮೇಲೆ ನಮಗೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನನಗೆ ನಿಜ ನಾನು ಯಾರನ್ನೂ ಅಷ್ಟು ಸುಲಭವಾಗಿ ನಂಬಕ್ಕೆ ಹೋಗಲ್ಲ. ಯಾಕೋ ಗೊತ್ತಿಲ್ಲ ನನಗೆ. ನಾನು ಅಷ್ಟು ಸುಲಭವಾಗಿ ನಂಗೆ ನಂಬಕ್ಕೆ ಸಾಧ್ಯನೇ ಇಲ್ಲ. ಬಟ್ ಇಲ್ಲ, ನೋಡೋಣ. ನಾನು ದೊಡ್ಡ ಕಂಪ್ಯೂಟರ್ ಮಿಷಿನ್ನೇ ಹಾಕ್ಕೋಬೇಕು ಅಂದ್ಕೊತಾ ಇದ್ದೀನಿ. ಬಟ್ ಈಗ ತಕ್ಷಣಕ್ಕೆ ನನ್ನ ಹತ್ರ ಅಷ್ಟೊಂದು ಬಜೆಟ್ ಇಲ್ಲ. ಸೊ ಅದಕ್ಕೋಸ್ಕರ ಇದರಲ್ಲೇ ಮಾಡ್ತಾಯಿದ್ದೀನಿ. ನಾನೇ ಮಾಡಿಕೊಂಡು ವರ್ಕ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಇವಾಗ ಕಲ್ತಿದ್ದೀನಿ. ಹೇಗೆ ಅಂದರೆ ಕಲ್ತ್ಬಿಟ್ಟಿದ್ದೀನಿ. ನಂಗೆ ಅದು ಬಿಡೋಕ್ಕಂತೂ ಇಷ್ಟ ಇಲ್ಲ, ನಾನು ಮಾಡಲೇಬೇಕು. ನಂಗೆ ಅದು ಬಿಟ್ಕೊಡೋಕ್ಕಂತೂ ನನಗೆ ಇಷ್ಟನೇ ಆಗಲ್ಲ. ಕಲ್ತಿದ್ದೀನಿ ಅಂದಮೇಲೆ ನಾನು ಆ ಕೆಲಸ ಮಾಡಲೇಬೇಕು. ನೋಡೋಣ, ಮುಂದೆ ಯಾವತ್ತಾದರೂ ಒಬ್ಬರು ಒಳ್ಳೆಯವರು, ತುಂಬ ನಂಬಿಕೆ ಇರೋ ಅಂಥವ್ರು ವರ್ಕರ್ಸ್ ಯಾರು ಸಿಕ್ಕಿದ್ರೆ ಖಂಡಿತ ನಾನು ವರ್ಕರ್ಸ್ನ ಇಟ್ಕೋತೀನಿ. ಬಟ್ ಏನಂದರೆ ಆಲ್ರೆಡಿ ಒಬ್ಬರು ಬಂದಿದ್ದರು ಪಾಪ. ಅವ್ರಿಗೇನಂದರೆ ಜಾಕ್ ಮಿಷಿನ್, ಇವಾಗ ನನ್ನ ಹತ್ರ ಇರೋದು ಜಾಕೆ 4 ಮಿಷಿನ್ ಇದೆ, ಸಿಂಗಲ್ ನೀಡಲು. ಬಟ್ ಅದರಲ್ಲಿ ಅವ್ರಿಗೆ ಸ್ಟಿಚಿಂಗ್ ಮಾಡೋದಕ್ಕೆ ಬರಲ್ಲ ಅಂತ ಹೇಳಿದ್ರು. ನಾರ್ಮಲ್ ಪೆಡಲ್ ಮಿಷಿನ್ನು ನನ್ನ ಹತ್ರ ಇಲ್ಲ. ಅದಕ್ಕೋಸ್ಕರ ನೋಡೋಣ, ನೆಕ್ಸ್ಟ್ ಏನಾದ್ರು ಆ ಮಿಷಿನ್ ಹಾಕ್ಕೊಂಡ್ರೆ ಕರೆಸ್ತೀನಿ ನಿಮ್ಮನ್ನು ಅಂತ ಹೇಳಿದ್ದೀನಿ. ಪಾಪ ಅವರು ಫೋನ್ ನಂಬರ್ ಕೊಟ್ಟು ಹೋದರು. ಸೊ ನಾನು ಒಬ್ಬಳೇ ಎಲ್ಲ ಮ್ಯಾನೇಜ್ ಮಾಡ್ಕೋತೀನಿ ಫ್ರೆಂಡ್ಸ್. ಬ್ಲೌಸ್ ಸ್ಟಿಚಿಂಗ್ ಆಗಿರ್ಬೋದು, ಎಂಬ್ರಾಯ್ಡ್ರಿ ಮಾಡೋದಾಗಿರ್ಬೋದು, ಪ್ರತಿಯೊಂದು ಬ್ಲೌಸ್ ಕಟ್ಟಿಂಗು, ಪ್ರತಿಯೊಂದೂ ನಾನು ಒಬ್ಬಳೇ ಡೈಲಿ ಇಷ್ಟು ಬ್ಲೌಸ್ ಅನ್ನೋದನ್ನ ಮೈಂಡಲ್ಲಿ ಸೆಟ್ ಮಾಡಿಕೊಂಡು ನೈಟೇ ನಾಳೆ ಇಷ್ಟು ರೆಡಿ ಮಾಡಬೇಕು ಅನ್ನೋದನ್ನ ಇಟ್ಕೊಂಡು ಮಾಡ್ಕೊತೀನಿ. ನಾನು ಒಬ್ಬಳೇ ಮಾಡ್ಕೊಳ್ಳೋದು. ಅಂದರೆ ಇವಾಗ ನಾಳೆಗೆ ಎಂಬ್ರಾಯ್ಡ್ರಿ ಮಾಡಬೇಕಾ ಅಥವಾ ಬ್ಲೌಸ್ ಸ್ಟಿಚ್ ಮಾಡಬೇಕಾ? ಎಂಬ್ರಾಯ್ಡ್ರಿ ಮಾಡೋ ದಿವಸ ನಾನು ಬ್ಲೌಸ್ ಸ್ಟಿಚಿಂಗ್ ಇಟ್ಕೊಳ್ಳಲ್ಲ. ಎಷ್ಟು ಬ್ಲೌಸ್ ಇದೆ ಈ ಥರ ತುಂಬ ಗ್ರ್ಯಾಂಡ್ ವರ್ಕ್ ಆದರೆ ನಂಗೆ ಡೈಲಿ 2 ಬ್ಲೌಸ್ ಮಾತ್ರ ನಂಗೆ ವರ್ಕ್ ಮಾಡೋಕ್ಕಾಗೋದು, ಜಾಸ್ತಿ ಮಾಡೋಕ್ಕಾಗಲ್ಲ. ಸೊ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊತೀನಿ. ಎಷ್ಟು ಬ್ಲೌಸ್ ಇದೆ, ಯಾವುದು ಅರ್ಜೆಂಟ್ ಇದೆ, ಯಾವುದು ವರ್ಕ್ ಮಾಡಬೇಕು ಅದನ್ನು ತೆಗೆದಿಟ್ಕೊಂಡ್ಬಿಡ್ತೀನಿ ನೈಟೇ ಅದಕ್ಕೆ ಏನೇನು ಐಟಮ್ಸ್ ಬೇಕು ರೆಡಿ ಮಾಡಿಕೊಂಡು ನಾನು ಮಾರನೆಗೆ ಸ್ಟಿಚ್ ಮಾಡ್ತೀನಿ. ನೋಡಿ, ಇದು ಫೈನಲ್ ಲುಕ್ಕು. ಇದು ಬ್ಯಾಕ್ ಸೈಡು ಈ ಥರ ಬಂದಿದೆ. ನೋಡಿ, ಡಿಸೈನ್ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಕೂಡ ಈ ಡಿಸೈನ್ನ ಮಾಡಿಸ್ಕೊಡಿ. ನೋಡಿ, ಸ್ಲೀವ್ಗೂ ಕೂಡ ನಾನು ಗ್ರ್ಯಾಂಡ್ ವರ್ಕ್ ಕೊಟ್ಟಿದ್ದೀನಿ. ನೋಡಿ, ಇದು ಸ್ಲೀವ್ಗೂ ಮತ್ತು ಇದು ರೆಡಿ ಆದಮೇಲೆ ಬ್ಲೌಸ್ ಸ್ಟಿಚ್ ಆದಮೇಲೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಪ್ಲೀಸ್ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಇನ್ನೂ ಒಳ್ಳೊಳ್ಳೆ ಡಿಸೈನ್ಗಳು, ಒಳ್ಳೊಳ್ಳೆ ಬ್ಲೌಸ್ ಡಿಸೈನ್ ಆಗಿರ್ಬೋದು, ಎಂಬ್ರಾಯ್ಡ್ರಿ ಡಿಸೈನ್ ಆಗಿರ್ಬೋದು, ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.